रामाभिरामं श्रीरामं भूयो भूयो नमाम्यहम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः यद्भानौ यत्कृशानौ यदमृतकिरणे यद्ग्रहेषु उदितेषु ज्योतिर्यत्तारकासु प्रथितमणिषु यद्यत्यसौदामिनीषु सम्भूयैतत्समस्तम् त्वदमितहृदयाकाशे निर्यत्प्रकाशे धीरश्रीराघवेन्द्र प्रतिवर भजते हन्त खद्योतरीतिम् ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಲೇ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳವರು ಯಾವ ಭೇದ ಇಲ್ಲದೆ ಇಂಥ ಜಾತಿಯವರು, ಇಂಥ ಮತದವರು, ಈ ವಯಸ್ಸಿನವರು, ಗಂಡಸು ಮಕ್ಕಳು, ಹೆಣ್ಣು ಮಕ್ಕಳು, ಈ ದೇಶದವರು ಅಂತ ಯಾವ ಭೇದವೂ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಂದಲೂ ಕೂಡ ಮಾನ್ಯರಾಗಿದ್ದಾರೆ. ಯಾಕೆ ಅಂದರೆ ಕತ್ತಲೆ ತುಂಬಿದ ನಮ್ಮ ಜೀವನದಲ್ಲಿ ಅವರು ಕೊಡ್ತಕ್ಕಂಥ ಬೆಳಕು ಅಂಥದ್ದು. ಯಾವ ಮನೆಯಲ್ಲಿ ಇವತ್ತು ಕತ್ತಲೆ ತುಂಬಿದೆ ಅಂತ ಅಂದ್ಕೊಂಡಿರ್ತಾರೆ, ಮಕ್ಕಳಾಗಿಲ್ಲ, ಮನೆಯಲ್ಲಿ ಒಂದು ರೀತಿ ಕತ್ತಲೇನೆ, ಮದುವೆ ಆಗಿಲ್ಲ ಅಂತ ಕೊರಗುವವರು ಜಾಸ್ತಿ, ಉದ್ಯೋಗ ಸಿಕ್ಕಿಲ್ಲ, ಪರಸ್ಪರ ಸೋಮನಸ್ಯ ಇಲ್ಲ, ತಂದೆ ಮಕ್ಕಳು, ಗಂಡ ಹೆಂಡತಿ ಇವರೆಲ್ಲ ವಿರಸ, ಈ ರೀತಿ ಏನೇನು ಮನೆಗಳಲ್ಲಿ ಕತ್ತಲೆ ತುಂಬಿದ್ರೂ ಕೂಡ ಎಲ್ಲ ವಿಧವಾದ ಕತ್ತಲೆಯನ್ನು ಪರಿಹರಿಸಿ ಆ ಮನೆ ಚೆನ್ನಾಗಿ ಬೆಳಗುವಂತೆ ಮಾಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಅವರ ಹೃದಯಾಕಾಶದಿಂದ ಬರುವಂಥ ಬೆಳಕು ಸಾಧಾರಣ ಬೆಳಕಲ್ಲ, ಅಪಾರವಾದ ಜ್ಯೋತಿ. ಆಕಾಶದಿಂದ ಬೆಳಕು ಬರ್ತದೆ, ಸೂರ್ಯನ ಬೆಳಕು ಬರ್ತದೆ, ಚಂದ್ರನ ಬೆಳಕು ಬರ್ತದೆ, ನಕ್ಷತ್ರಗಳ ಬೆಳಕು, ಗ್ರಹಗಳ ಬೆಳಕು, ಮಿಂಚು ಬಂದಾಗ ಆಕಾಶದಿಂದ ಬೆಳಕು ಬರ್ತದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಹೃದಯಾಕಾಶದಿಂದ ಬರುವ ಬೆಳಕು ಯಾವುದಕ್ಕೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬೆಳಕನ್ನು ಸೇರಿಸಿದ್ರೂ ಕೂಡ ಆ ಬೆಳಕಿನ ಪುಂಜಕ್ಕೂ ಕೂಡ ಹೋಲಿಸಲಿಕ್ಕೆ ಆಗೋದಿಲ್ಲ. ಹೀಗೆ ವಾದೀಂದ್ರ ತೀರ್ಥರು ಅಂತ ಅಂತರಾಲಯದಲ್ಲೇ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಪಕ್ಕದಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಆ ವಾದೀಂದ್ರ ಸ್ವಾಮಿಗಳು ಹೇಳುವ ಮಾತು, ಯದ್ಭಾನವು ಯತ್ಕೃಶಾನವು, ಯದ್ಭಾನವು ಸೂರ್ಯನಲ್ಲಿ ಏನು ಬೆಳಕಿದೆ, ಯತ್ ಕೃಶಾನವು ಅಗ್ನಿಯಲ್ಲಿ ಏನು ಬೆಳಕಿದೆ, ಯದ್ ಅಮೃತ ಕಿರಣೆ ಚಂದ್ರನಲ್ಲಿ ಎಂಥ ಬೆಳಕು, ಯದ್ಗ್ರಹೇಶು ಉದಿತೇಶು ನವಗ್ರಹಗಳು ಹುಟ್ಟಿಗೆ ಉದಯಿಸಿದಾಗ ಏನು ಬೆಳಕು ಬರ್ತದೆ, ಜ್ಯೋತಿರ್ ಯತ್ತಾರಕಾಸು ನಕ್ಷತ್ರಗಳಿಂದ ಬರುವ ಬೆಳಕು, ಪ್ರಥಿತ ಮಣಿಷು ಯತ್ ವಜ್ರಮಣಿ ಉತ್ತಮವಾದ ವಜ್ರಮಣಿ ಮುಂತಾದದ್ರಿಂದ ಬರುವಂತಹ ಬೆಳಕು, ಯಚ್ಚ ಸೌದಾಮಿನೀಷು ಒಂದು ಮಿಂಚಲ್ಲ, 100 ಮಿಂಚುಗಳು ಒಟ್ಟಿಗೆ ಬಂದರೆ ಎಷ್ಟು ಬೆಳಕು ಬಿಡಬಹುದು. ಸಂಭೂಯೈತತ್ ಸಮಸ್ತಂ ಈ ಎಲ್ಲ ಬೆಳಕನ್ನು ಒಟ್ಟು ಸೇರಿದಾಗ ಏನು ಪ್ರಕಾಶ ಪುಂಜ ಆಗ್ತದೆ, ಜ್ಯೋತಿ ಪುಂಜ ಆಗ್ತದೆ, ಅಂಥ ಎಲ್ಲ ಒಟ್ಟು ಸೇರಿದ ಬೆಳಕು ಕೂಡ ರಾಯರ ಹೃದಯಾಕಾಶದಿಂದ ಬರುವಂಥ ಬೆಳಕಿನ ಎದುರುಗಡೆ ಇದೆಲ್ಲ ಬರೀ ಮಿಣುಕು ಹೊಡೆದ ಬೆಳಕು ಅಂತ. ಅಂಥ ಬೆಳಕನ್ನು ಜೀವನದಲ್ಲಿ ಕೊಡುವಂಥವರು ರಾಘವೇಂದ್ರ ಸ್ವಾಮಿಗಳು. ಅಪಾರ ಮಹಿಮೋಪೇತರಾಗಿದ್ದಾರೆ. ಸಾಧಾರಣವಾಗಿ ಬೇಕಾದಷ್ಟು ಯತಿಗಳು, ದಾಸರು ಭೂಮಿಯಲ್ಲಿ ಅವತಾರ ಮಾಡಿ ಪವಾಡಗಳನ್ನು ತೋರಿಸಿದ್ದಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅದ್ಭುತವಾದಂಥದ್ದು. ಬೇಕಾದಷ್ಟು 100 ಮಹಿಮೆ ಅವರು ಜೀವಂತದಲ್ಲಿರುವಾಗ, ಅವರು ವೃಂದಾವನಸ್ಥರ ಆದಮೇಲೆ
ಮಹಿಮೆಗಳನ್ನು ತೋರಿಸಿದ್ದಾರೆ. ಒಮ್ಮೆ ನಮ್ಮ ಗುರುಗಳು ಗಂಗಾಸಾಗರ ಸಂಗಮಕ್ಕೆ ಹೊರಟಿದ್ದರಂತೆ. ಕಲ್ಕತ್ತಾದಿಂದ ಹೋಗಬೇಕು. ಆ ಗಂಗಾಸಾಗರ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಕಾರ್ನಲ್ಲಿ ಪ್ರಯಾಣ. ಯಾವುದೋ ಒಂದು ಊರಿನ ಒಂದು ಸ್ಕೂಲ್ನಲ್ಲಿ ಇಳ್ಕೊಂಡಿದ್ದರಂತೆ. ಪೂಜಾ ಊಟ ಮಾಡಿ ಮುಂದೆ ಹೋಗೋಣ ಅಂತ. ಆವಾಗ ಪೂಜೆ ಅಂತಂದರೆ ಆ ಜಾಗಂಟೆ ಶಬ್ದ, ಘಂಟಾನಾದ ಅದೆಲ್ಲ ಕೇಳಿ ಏನೋ ನಡೀತಾ ಇದೆ ಅಂತ ಕುತೂಹಲಕ್ಕೆ ನೂರಾರು ಜನ ಬರ್ತಾರೆ. ಯಾರೂ ಬರಲಿಲ್ಲ. ಒಬ್ಬ ಹೆಣ್ಣು ಮಗಳು ಬಂದಂತೆ. ಪೂಜೆ ಆಗ್ತಾ ಇತ್ತು ಸ್ವಾಮಿಗಳದ್ದು, ನಮ್ಮ ಗುರುಗಳದ್ದು. ಪೂಜೆ ನೋಡಿದ್ರು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಇವರು ಬಿಡುವಿದ್ದಾಗ ಬಂದು ತನ್ನ ಕಷ್ಟ ಹೇಳ್ಕೊಂಡ್ಲಂತೆ. ಸ್ವಾಮಿಗಳೇ, ನನಗೆ ಮೈಯಲ್ಲಿ ವೈಟ್ ಪ್ಯಾಚಸ್ ಆಗಿದೆ, ಬಿಳುಪಾಗಿದೆ, ಬಹಳ ದುಃಖ ಪಡ್ತಾ ಇದ್ದೇನೆ, ಮನಸ್ಸು ನೊಂದು ಹೋಗಿದೆ. ತಾವು ಮಹಾನುಭಾವರು ಏನಾದರೂ ಮಾಡಿ ನನ್ನ ಈ ರೋಗ, ಚರ್ಮ ರೋಗ ವಾಸಿಯಾಗುವ ಹಾಗೆ ಮಾಡಿರಿ ಅಂತ ಕೇಳಿದ್ದರು. ಅವಳು ಧೈರ್ಯದಿಂದ ಕೇಳಿದ್ದಕ್ಕೆ ನಮ್ಮ ಗುರುಗಳಿಗೆ ಕರುಣೆ ಬಂದು, ಏನು ಮಾಡಲಿಕ್ಕೆ ಸಾಧ್ಯ, ಇವರು ಇಷ್ಟೇ ಹೇಳಿದ್ರಂತೆ. ಯೋಚನೆ ಮಾಡಿದರು. ನಮ್ಮಲ್ಲಿ ಒಂದಿಷ್ಟು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ತಂದಿದ್ದೀವಿ. ನಮ್ಮ ಗುರುಗಳು ಯಾವಾಗಲೂ ತಮ್ಮ ಸಂಚಾರದ ಜೊತೆಗೆ ಸಣ್ಣ ಡಬ್ಬಿಯಲ್ಲಿ ರಾಯರ ಮೃತ್ತಿಕೆ ಇಟ್ಕೊಂಡಿರ್ತಿದ್ರು. ಆ ಮೃತ್ತಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಕೊಡ್ತೇನೆ, ಇರೋದೇ ಸ್ವಲ್ಪ. ನೀರಿನಲ್ಲಿ ಅದನ್ನು ಹಾಕಿ ಕಲಿಸಿ ಆ ನೀರನ್ನು ನೀನು ಮೈಗೆ ಹಚ್ಕೋ. ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರು ಇದ್ದಾರೆ ಉತ್ತರ ಭಾರತದಲ್ಲಿ, ಅವ್ರಿಗೆ ಪರಿಚಯ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರು ಇದ್ದಾರೆ ನಮ್ಮ ದಕ್ಷಿಣದಲ್ಲಿ. ಅವರ ಪಾದದ ಮೃತ್ತಿಕೆ ಇದೆ. ಅದನ್ನು ನೀರಿನಲ್ಲಿ ಕಲಿಸಿ ಲೇಪನ ಮಾಡಿಕೋ, ಎಲ್ಲ ರೋಗ ವಾಸಿ ಆಗ್ತದೆ ಅಂತ ಇಷ್ಟು ಹೇಳಿ ಆ ಮೃತ್ತಿಕೆ ಕೊಟ್ಟರು. ಅವಳಿಗೆ ಸಮಾಧಾನ ಆಯಿತು, ಹೋದ್ರು. ಇವರು ಕೂಡ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿ ಗಂಗಾಸಾಗರ ಸಂಗಮಕ್ಕೆ ಹೋಗಿ ಅಲ್ಲಿಂದ ಸ್ನಾನ ಮಾಡಿ ಕಲ್ಕತ್ತಾದ ಮೂಲಕ ಪುನಃ ವಾಪಸ್ ಬರುವಾಗ ಅದೇ ದಾರಿಯಲ್ಲಿ ಮತ್ತೆ ಅದೇ ಗ್ರಾಮದಲ್ಲಿ ಪೂಜೆಗೆ ಇಳ್ಕೊಂಡ್ರಂತೆ. ಪೂಜೆಗೆ ಇಳ್ಕೊಂಡು ಪೂಜೆ ಶುರು ಮಾಡೋ ಹೊತ್ತಿಗೆ ನೂರಾರು ಜನ ಸೇರಿದ್ರಂತೆ. ಹಿಂದಿನ ಸಲ ಯಾರೂ ಇಲ್ಲ, ಮಠದ ಸಿಬ್ಬಂದಿಯವರು ಮಾತ್ರ. ಮತ್ತೆ ಬರುವಾಗ ನೂರಾರು ಮಂದಿ ಸೇರಿದ್ದಾರೆ. ಯಾಕೆ ಅಂತ ಸ್ವಾಮಿಗಳಿಗೆ ಅರ್ಥ ಆಗಲಿಲ್ಲ. ಪೂಜೆ ಎಲ್ಲ ಮುಗಿತು. ಬಿಡುವಿನಲ್ಲಿದ್ದಾಗ ಅವರೆಲ್ಲರೂ ಬಂದರಂತೆ. ಸ್ವಾಮಿ, ನೀವು ಅಪಾರ ಮಹಿಮೆ ನಿಮ್ಮಲ್ಲಿ ಇದೆಯಂತೆ, ಜನರ ಕಷ್ಟ ಪರಿಹರಿಸ್ತೀರಿ, ನಮಗೇನೋ ಆಗಿದೆ ನಮಗೇನೋ ಆಗಿದೆ ಅಂತ ಅವರವ್ರದ್ದು ಕಷ್ಟ ಹೇಳ್ಕೊಳ್ಳಿಕ್ಕೆ ಬಂದರು. ನನಗೆ ತಲೆನೋವು, ಹೊಟ್ಟೆ ನೋವು, ಅದು ಇದು. ಆಮೇಲೆ ಗೊತ್ತಾಯ್ತಂತೆ ಸ್ವಾಮಿಗಳಿಗೆ, ನಮ್ಮ ಗುರುಗಳಿಗೆ ಏನಾಗಿದೆ ಅಂತ. ತಾವೇನು ಒಬ್ಬ ಹೆಣ್ಣು ಮಗಳಿಗೆ ಮೃತ್ತಿಕೆ ಕೊಟ್ಟು ಹೋಗಿದ್ರು, ಅದನ್ನು ನೀರಿನಲ್ಲಿ ಕಲಿಸಿ ಆ ನೀರನ್ನು ಹಚ್ಚಿಕೊಂಡಿದ್ದಾಳಷ್ಟೇ. ಇವರು ಕಲ್ಕತ್ತಾಗೆ ಹೋಗಿ ಕಾರ್ನಲ್ಲಿ ಕಲ್ಕತ್ತಾಗೆ ಹೋಗಿ ವಾಪಸ್ ಬರೋದ್ರೊಳಗಡೆ ಆ ಎಲ್ಲ ವೈಟ್ ಪ್ಯಾಚಸ್ ಮಾಯವಾಗಿ ಮಾಮೂಲಿನಂತೆ ಆಗಿದ್ದಾರೆ. ಅದು ಊರು ತುಂಬ ಸುದ್ದಿ ಗೊತ್ತಾಗಿ ನೂರಾರು ಜನ ಬಂದು ಸೇರಿದರು. ಏನೋ ಪ್ರವಾಡ ಇದೆ ಇವರಲ್ಲಿ ಅಂತ ಹೇಳಿದಂತೆ. ನಂದೇನೂ ಪ್ರವಾಡ ಇಲ್ಲ, ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ನಾನು ನನ್ನ ಜೊತೆಗೆ ಇಟ್ಕೊಂಡಿರ್ತೀನಿ, ಅದರ ಮಹಿಮೆಯಿಂದ ಹೀಗೆಲ್ಲ ಆಗಿದೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು. ಯಪ್ಪಿಬೇ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ಅಂತ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತಕ್ಷಣಾತ್. ಮೃತ್ತಿಕೆ ನೀರು ಆಗ್ಬೋದು. ಒಂದು ಥಾಲಿಯಲ್ಲಿ ನೀರಿಟ್ಟುಕೊಂಡು ರಾಯರ ಸ್ತೋತ್ರ ಅಂತಿದೆ, ಶ್ರೀಪೂರ್ಣಬೋಧ, ಅದರಿಂದ ಅಭಿಮಂತ್ರಿಸಿ ಅದನ್ನು ಪಾನ ಮಾಡೋದ್ರಿಂದ ಹೊಟ್ಟೆ ನೋವು, ತಲೆನೋವು, ಏನೇನು ರೋಗಗಳಿರ್ತದೆ ಎಲ್ಲ ಪರಿಹಾರ ಆಗ್ತದೆ. ಅದನ್ನು ನೀವು ಮಾಡಿರಿ. ಮೃತ್ತಿಕೆ ಸ್ವಲ್ಪ ಇದೆ, ನಾವು ಮುಂದೆ ಪ್ರಯಾಣ ಬೆಳೆಸಬೇಕು ಅಂತ ಹೇಳಿ ಆ ಸ್ತೋತ್ರವನ್ನು ಕೊಟ್ಟು ಗುರುಗಳು ಈಚೆ ಬಂದರು. ಇದು ನಾನು ಪ್ರತ್ಯಕ್ಷವಾಗಿ ಕಂಡಂಥ ಮಹಿಮೆ ಅಂತ ಅವರು ರೋಮಾಂಚಗೊಂಡು ಹೇಳ್ತಾ ಇದ್ದರು. ಹೀಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಇಂಥದ್ದು ನೂರಾರು ಸಾವಿರಾರು ಇದೆ. ಒಂದನ್ನು ನಿರೂಪಣೆ ಮಾಡಿದ್ದೀನಿ.
ಅಂಥ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ ಎಲ್ಲ ಅಲ್ಲಿ ಮಂತ್ರಾಲಯದಲ್ಲಿರೋದು ರಾಯರೇ ಇದ್ದಾರೆ ವೃಂದಾವನದೊಳಗೆ. ಬೇರೆ ಕಡೆ ಎಲ್ಲ ಅವರೆಲ್ಲಿ ಓಡಾಡ್ತಿದ್ರು ನದಿ ತೀರದಲ್ಲಿ ಆ ಮೃತ್ತಿಕೆ ತಂದು ರಾಯರ ವೃಂದಾವನದಲ್ಲಿ ಇಟ್ಟು ಅದನ್ನು ತಂದು ಬೇರೆ ಬೇರೆ ಕಡೆ ಪ್ರತಿಷ್ಠೆ ಮಾಡ್ತಿದ್ದಾರೆ. ಅಂಥ ಮೃತ್ತಿಕಾ ವೃಂದಾವನಕ್ಕೂ ಅಂಥ ದಿವ್ಯವಾದ ಶಕ್ತಿ ಇದೆ. ಅಕಸ್ಮಾತ್ ಮೃತ್ತಿಕೆ ಇಲ್ಲದೇ ಇದ್ದರೆ ರಾಯರ ಪಾದಕಗಳಿದೆ, ಅದರ ಮೇಲೆ ಹಾಕಿದಂಥ ಮಂತ್ರಾಕ್ಷತೆ ತಂದು ಒಂದು ಡಬ್ಬಿಯಲ್ಲಿ ಮಂತ್ರಾಕ್ಷತೆ ಹಾಕಿ ವೃಂದಾವನದಲ್ಲಿಟ್ಟರೆ ಅದು ವೃಂದಾವನವೇ, ಅಲ್ಲಿಯೂ ರಾಯರ ಸನ್ನಿಧಾನ. ಒಂದು ಸಣ್ಣ ಡಬ್ಬಿಯಲ್ಲಿ ಮೃತ್ತಿಕೆ ಇಟ್ಟರು ಮೃತ್ತಿಕಾ ವೃಂದಾವನ, ಮಂತ್ರಾಕ್ಷತ ವೃಂದಾವನ ಅಂತಿದೆ. ಏನೂ ಇಲ್ಲದೆ ಬರೇ ಒಂದು ಶಿಲೆಯಲ್ಲಿ ವೃಂದಾವನ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡೋದು ಉಂಟು. ಬಿಚ್ಚಾಲೆ ಅಂತಿದೆ, ಆ ಬಿಚ್ಚಾಲೆಯಲ್ಲಿರೋದು ಮೃತ್ತಿಕೆ ಅಲ್ಲ, ಏಕಶಿಲಾ ವೃಂದಾವನ. ಈ ರಾಯರನ್ನು ಆವಾಹನೆ ಮಾಡಿದ್ದಾರೆ, ರಾಯರ ಸನ್ನಿಧಾನ. ಹೀಗೆ ಮಣ್ಣಿನ ಹೆಂಟೆಯಿಂದ ಕಟ್ಟಿದಂಥ ವೃಂದಾವನ ಒಂದಿದೆ. ರಾಘವೇಂದ್ರ ಸ್ವಾಮಿಗಳು ಸ್ವತಃ ತಾವೇ ಪ್ರವೇಶ ಮಾಡಿದ ವೃಂದಾವನ ಒಂದಿದೆ, ಶಿವಮೊಗ್ಗ ಹತ್ರ ಇದೆ. ಹೊನ್ನಾಳಿ ಅಂತ ತುಂಗಭದ್ರಾ ನದಿ ತೀರುವೆ, ಅಲ್ಲಿ ಸ್ವತಃ ರಾಯರೇ ವೃಂದಾವನದೊಳಗೆ ಪ್ರವೇಶ ಮಾಡಿದ್ದಾರೆ. ಇಂಥ ಅದ್ಭುತ ಮಹಿಮೆಗಳನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ. ಇಲ್ಲಿಯೂ ಕೂಡ ರಾಯರ ದಿವ್ಯ ಸನ್ನಿಧಾನ ಇದೆ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಮನೋಭೀಷ್ಟವನ್ನು ಪೂರೈಸಲಿ ಅಂತ ಪ್ರಾರ್ಥನೆ ಮಾಡಿ ನಾನು